ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಮಂಗಳೂರು ವೆರೈಟಿ ಕಲ್ಲಂಗಡಿ ದೋಸೆ ಬರೀ 15 ನಿಮಿಷದಲ್ಲಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ನೋಡಿ, ನಾನು ಕಲ್ಲಂಗಡಿಯದ್ದು ಬಿಳಿ ಭಾಗ ತಗೊಂಡಿದ್ದೇನೆ. ಗರಿಗರಿಯಾದ ಬರೀ 15 ನಿಮಿಷದಲ್ಲಿ ದೋಸೆ ಸೂಪರಾಗಿ ರುಚಿಯಾಗಿ ರೆಡಿಯಾಗಿದೆ. ನಾನು ಹೇಗೆ ಮಾಡ್ತೇನಂತ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ನಾನು ಕಲ್ಲಂಗಡಿದ್ದು ಹಣ್ಣದ್ದು ಭಾಗ ತೆಗೆದು ಅದರ ಬಿಳಿ ಭಾಗ ಇರ್ತದಲ್ಲ, ಅದನ್ನು ನೋಡಿ ನಾನು ಹೀಗೆ ಕಟ್ ಮಾಡ್ತಾ ಇದ್ದೇನೆ. ಸೂಪರ್ ಆಗ್ತದೆ, ಇದೊಂದು ಹೊಸ ರುಚಿ ಕಲ್ಲಂಗಡಿ ದೋಸೆ. ಬರೀ 15 ನಿಮಿಷ ಸಾಕು, ಜಾಸ್ತಿ ಹೊತ್ತು ಸಹ ಬೇಕಾಗಿಲ್ಲ. ನೋಡಿ, ನಾನು ಇಷ್ಟು ಬಿಳಿ ಭಾಗ ತಗೊಂಡೆ ಕಲ್ಲಂಗಡಿ ಹಣ್ಣಿದ್ದು. ತುಂಬ ಟೇಸ್ಟ್ ಆಗ್ತದೆ ದೋಸೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಒಂದು 3-4 ಗಂಟೆ ನೆನೆಸಿದಂಥ ಅಕ್ಕಿ. ನಾನು ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೇನೆ, ಒಂದು ಕಪ್ನಷ್ಟು ಉದ್ದಿನಬೇಳೆ ಹಾಕಿದರೆ ಸ್ವಲ್ಪ ರುಚಿ ಒಳ್ಳೆಯದಾಗ್ತದಂತ. ಇದು ನೆನೆಸಿಟ್ಟಂತಹ ಅಕ್ಕಿ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ತೇನೆ. ನಾನು 2 ಪೋರ್ಷನ್ ಹಾಕಿದೆ ನಾನು ದೋಸೆ ಹಿಟ್ಟನ್ನು. ನೋಡಿ, ಫಸ್ಟ್ ಪೋರ್ಷನ್ಗೆ ಇಷ್ಟು ತೊಗೊಂಡಿದ್ದೇನೆ ಕಲ್ಲಂಗಡಿ ಹಣ್ಣಿದು ಬಿಳಿ ಭಾಗ. ಇದು ರುಬ್ಬಿದಂತಹ ದೋಸೆ ಹಿಟ್ಟು. ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕ್ತೇನೆ, ಒಂದು ಕಪ್ನಷ್ಟು. ರುಚಿ ಒಳ್ಳೆಯದಾಗ್ತದೆ. ನಂತರ ಉಳಿದಂತಹ ಕಲ್ಲಂಗಡಿ ಹಣ್ಣಿದು ಬಿಳಿ ಭಾಗದ್ದು ನಾವು ಇದು ಮಾಡಿಟ್ಟಿದ್ದೇನಲ್ಲ, ಸಣ್ಣ ಕಟ್ ಮಾಡಿಟ್ಟಿದ್ದೇನಲ್ಲ, ಉಳಿದ ಭಾಗವನ್ನು ಸೆಕೆಂಡ್ ಪೋರ್ಷನ್ಗೆ ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ. ನೋಡಿ, ಇದು 1 ಕಪ್ನಷ್ಟು ಬಿಸಿ ನೀರು ತೊಗೊಂಡಿದ್ದೇನೆ. ಇದು ಯಾಕೆಂದರೆ ನಾನು ಹೇಳ್ತೇನೆ, 1 ಕಪ್ ಬಿಸಿ ನೀರು ಯಾಕೆಂದರೆ ಇದು ನಾವು ದೋಸೆ ಹಿಟ್ಟು ಇವತ್ತು ರುಬ್ಬಿ ನಾಳೆ ಮಾಡೋದಲ್ಲ, ಅದಕ್ಕೆ 1 ಗ್ಲಾಸ್ನಷ್ಟು ಬಿಸಿ ನೀರನ್ನು ನಾವು ರುಬ್ಬಿ ಆದಮೇಲೆ ಅದನ್ನು ಹಿಟ್ಟನ್ನು ಹದ ಮಾಡಿ ಇಡ್ತೇವಲ್ಲ, ಆಗ ಹಾಕಬೇಕು. 15 ನಿಮಿಷ ಸಾಕು. ಇದು ನೋಡಿ, ಇದು ನಮ್ಮ ಮನೆದು ಪಪ್ಪಿ ಪಿಂಕು ಅಂತ. 15 ನಿಮಿಷ ನಂತರ ದೋಸೆ ಕಾವಲಿಗೆ ನಾನು ಎಳ್ಳೆಣ್ಣೆ ಸವರ್ತೇನೆ. ನಾನು ಎಳ್ಳೆಣ್ಣೆ ಯೂಸ್ ಮಾಡೋದು. ಎಳ್ಳೆಣ್ಣೆಯಿಂದ ನಾವು ತಿಂದರೆ ದೇಹಕ್ಕೆ ಕೂಡ ತುಂಬ ತಂಪು. ದೋಸೆ ಎಲ್ಲ ಮಾಡುವಾಗ ನಾನು ಎಳ್ಳೆಣ್ಣೆ ಸವರಿದ್ದೆ ನೋಡಿ ನೀವೇ. ಇದು ಹದ ಮಾಡಿದಂತಹ ದೋಸೆ ಹಿಟ್ಟು. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬಂದಿದಂತ ನೀವೇ ನೋಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ ಉರಿ. ನೋಡಿ, ಈಗ ತೆಗೆದಿದ್ದೇನೆ. ನೋಡಿ, ದೋಸೆ ಗರಿಗರಿಯಾದ ದೋಸೆ ರೆಡಿ ಉಂಟು. ಈಗ ಇನ್ನೊಮ್ಮೆ ಹಾಕ್ತೇನೆ ಎಣ್ಣೆ ಸವರಿ. ನೋಡಿ ನೀವು ಎಷ್ಟು ಚೆನ್ನಾಗಿ ಆಗ್ತದಂತ. ಈಗ ಮುಚ್ಚಿ ಇಡ್ತೇನೆ. ಬರೀ 15 ನಿಮಿಷದಲ್ಲಿ ಮಂಗಳೂರು ವೆರೈಟಿ ಕಲ್ಲಂಗಡಿ ದೋಸೆ ಸವಿಯಲು ರೆಡಿ ಇದೆ. ಈಗ ನಿಮಗೆ ನಾನು ಮಾಡಿದಂತಹ ಕಲ್ಲಂಗಡಿ ದೋಸೆ ತುಂಬ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.